ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನಿಮ್ಮ ಮೊದಲನೇ ಪ್ರಶ್ನೆ: ಯಾವ ಜೀವಿ ಹುಟ್ಟುವಾಗ 1 ಇಂಚು ಇರುತ್ತದೆ? ಆಪ್ಷನ್ ಎ ಕೋತಿ, ಬಿ ಕಾಂಗರೂ, ಸಿ ನಾಯಿ, ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗರೂ. ಕಾಂಗರೂ ಹುಟ್ಟುವಾಗ 1 ಇಂಚು ಇರುತ್ತದೆ. ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಾವಿನ ಹಣ್ಣು, ಬಿ ಸಪೋಟ, ಸಿ ಹಲಸಿನ ಹಣ್ಣು, ಡಿ ನೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಮನುಷ್ಯರು ಬಳಸಿದ ಮೊದಲ ಲೋಹ ಯಾವುದು? ಆಪ್ಷನ್ ಎ ಕಂಚು, ಬಿ ಕಬ್ಬಿಣ, ಸಿ ತಾಮ್ರ, ಡಿ ಉಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ತಾಮ್ರ. ಮನುಷ್ಯರು ಮೊದಲು ಬಳಸಿದ ಲೋಹ ತಾಮ್ರ. ವೀರ್ಯದ ಗುಣಮಟ್ಟ ಸುಧಾರಿಸಲು ಯಾವ ಗಿಡಮೂಲಿಕೆ ತಿನ್ನಬೇಕು? ಆಪ್ಷನ್ ಎ ಶತಾವರಿ, ಬಿ ವನಸ್ಪತಿ, ಸಿ ರೋಸ್ಮೇರಿ, ಡಿ ಒಂದೆಲಗ. ಸರಿಯಾದ ಉತ್ತರ ಆಪ್ಷನ್ ಎ ಶತಾವರಿ. ವೀರ್ಯದ ಗುಣಮಟ್ಟ ಸುಧಾರಿಸಲು ಶತಾವರಿ ಬೇರಿನ ಕಷಾಯ ಅಥವಾ ಹುಡಿಯನ್ನು ಸೇವಿಸಬೇಕು. ಬಾಲವನ್ನು ಕಳಚಿಕೊಂಡು ಮತ್ತೆ ಬೆಳೆಸಬಲ್ಲ ಜೀವಿ ಯಾವುದು? ಆಪ್ಷನ್ ಎ ಗೋಸುಂಬೆ, ಬಿ ಓತಿಕೇತ, ಸಿ ಹುಲಿ, ಡಿ ಹಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿ. ಹಲ್ಲಿಯ ಬಾಲ ಕಳಚಿದರೂ ಮತ್ತೆ ಬೆಳೆಯುತ್ತದೆ. ನವಿಲಿನ ಆಯಸ್ಸು ಎಷ್ಟು? ಆಪ್ಷನ್ ಎ 10 ವರ್ಷ, ಬಿ 15 ವರ್ಷ, ಸಿ 20 ವರ್ಷ, ಡಿ 30 ವರ್ಷ. ಸರಿಯಾದ ಉತ್ತರ 15 ವರ್ಷ. ನವಿಲಿನ ಆಯಸ್ಸು 15 ವರ್ಷಗಳು. ಸೈನ್ಸ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಂಗಳೂರು, ಬಿ ಕಲ್ಕತ್ತಾ, ಸಿ ದೆಹಲಿ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಬೆಂಗಳೂರು ನಗರವನ್ನು ಸೈನ್ಸ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಯಾವ ದೇಶದಲ್ಲಿ ಕಸದಿಂದ ವಿದ್ಯುತ್ ತಯಾರಿಸುತ್ತಾರೆ? ಆಪ್ಷನ್ ಎ ಭಾರತ, ಬಿ ಚೀನಾ, ಸಿ ಸಿಂಗಾಪುರ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗಾಪುರ. ಸಿಂಗಾಪುರದಲ್ಲಿ ಕಸದಿಂದ ವಿದ್ಯುತ್ ತಯಾರಿಸುತ್ತಾರೆ. ಕೆಳಗಿನ ಯಾವ ವಸ್ತು ನೀರಿನಲ್ಲಿ ಕರಗುವುದಿಲ್ಲ? ಆಪ್ಷನ್ ಎ ಚಾಕ್ ಪೌಡರ್, ಬಿ ಉಪ್ಪು, ಸಿ ಸಕ್ಕರೆ, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಚಾಕ್ ಪೌಡರ್. ಚಾಕ್ ಪೌಡರ್ ನೀರಿನಲ್ಲಿ ಕರಗುವುದಿಲ್ಲ. ಯಾವ ಗಿಡವನ್ನು ಮೂಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ? ಆಪ್ಷನ್ ಎ ತುಳಸಿ ಗಿಡ, ಬಿ ಒಂದೆಲಗ ಗಿಡ, ಸಿ ಪುದೀನಾ ಗಿಡ, ಡಿ ರೋಸ್ ಮೇರಿ ಗಿಡ.
ಸರಿಯಾದ ಉತ್ತರ ಆಪ್ಷನ್ ಡಿ ರೋಸ್ ಮೇರಿ ಗಿಡ. ರೋಸ್ ಮೇರಿ ಗಿಡ ಮೂಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಶ್ರೀ ಶಿವಕುಮಾರ ಸ್ವಾಮಿ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಮೆಚ್ಚುಗೆಯ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರಹದ ಕನ್ನಡ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.